ಮೂವಿ ತುಂಬ ಅಲ್ಟಿಮೇಟ್ ಆಗಿ ಬಂದಿದೆ. ವಾಟ್ ವಿ ಆರ್ ಎಕ್ಸ್ಪೆಕ್ಟೆಡ್, ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ, ಗುಡ್ ಎಕ್ಸ್ಪೀರಿಯನ್ಸಸ್. ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ಅಜಯ್ ಸೂರ್ಯ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಜಯ್ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಟೈಮ್ ಹೇಳ್ತಿರ್ಲಿಲ್ಲ, ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಸೊ ಅಷ್ಟು ಸಖತ್ತಾಗಿ ಬಂದಿದೆ. ಅಲ್ಟಿಮೇಟ್ ಇಟ್ ಆ್ಯಂಡ್ ಎಕ್ಸಲೆಂಟ್. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಹಗಲು ರಾತ್ರಿ ಅಂತಂಗೆ ಯಾವಾಗ ಕೇಳಿದ್ರು ನಿದ್ದೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾನೆ ಹೇಳ್ತಿದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಭಗವಂತನ ನಂಬೋಣ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಸಾರಿ, ನಾನು ಬಂದಿದ್ದೆ ಲೇಟ್ ಆಗೋಯ್ತು. ತುಂಬ ಚೆನ್ನೈಯಿಂದ ಬಂದೆ. ಸಿನಿಮಾ ಅಪ್ಲೋಡಿಂಗ್ ಹೋದಾಗ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಂಗಾಗಿ ಅಲ್ಲೇನೋ ಒಂದು ಸ್ಟುಡಿಯೋ ಬುಕ್ ಮಾಡ್ಕೊಂಡು ವರ್ಕ್ ಮುಗಿಸ್ಕೊಂಬರೋತ್ತಿಗೆ ಲೇಟ್ ಆಗೋಯ್ತು. ಸರ್, ನಿಮಗೇನು ಅನಿಸ್ತು ಸಿನಿಮಾ ಜಾನರ್? ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ ಸರ್. ತುಂಬ 5 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಜನಗಳ ಮಧ್ಯೆ ಕೊಟ್ಟಿದ್ದೀವಿ ಸರ್. ಇನ್ನು ಮಿಕ್ಕಿದೆಲ್ಲ ವೀಕ್ಷಕರಿಗೆ ಇದ್ದಿದ್ದು ಸರ್. ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸಿನಿಮಾಗೆ ಸರ್. ನೀವು ಪಟ್ಟದ ಹೇಗಿತ್ತು? ಕಾನ್ಸೆಪ್ಟ್ ಹೇಗೆ ಬಂತು ಮೇಡಮ್? ಕಾನ್ಸೆಪ್ಟ್ ಇದು ಸ್ವಲ್ಪ ನಾವು ಯೋಚನೆ ಮಾಡಿ ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು ಅನ್ನೋ ಥರನೇ ಮಾಡಿದ್ವಿ. ಈಗೇನಿದೆ ಅಂತಂದರೆ, ಈಗ ಎಲ್ಲಿ ಯಾರೇ ಒಬ್ರು ಆಗಲಿ ರೆಸಾರ್ಟ್ಸ್ನ ಬುಕ್ ಮಾಡ್ಕೊಂಡು ಹೋಗೋದು. ಈಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದರೆ, ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಅಲ್ಲಿ ಹೋಗುವಂಥ ಹಿಡನ್ ಕ್ಯಾಮ್ರಾಗಳಿಗೆ ಆಗಿರ್ಬೋದು, ಅಥವಾ ಟೂರಿಸ್ಟ್ ಮಲ್ಗಳ ರೇಪ್ ಆಗಿರೋದು, ಎಲ್ಲ ಥರದ್ದು ಜನಗಳು ನೋಡಿದ್ದಾರೆ. ಸೊ ಅದೆಲ್ಲದ್ರ ಬಗ್ಗೆನೂ ಒಂದು ಮುಂದಾಲೋಚನೆ ಇರಲಿ, ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಅದೊಂದು ಮೇಜರ್ ಆಗಿರೋವಂಥದ್ದು ಅಂದ್ಬಿಟ್ಟು, ಸೊ ಮೂಢನಂಬಿಕೆಗಳನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಅನ್ನೋಂಥದ್ದನ್ನೇ ಸಿನಿಮಾ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬ ಕಷ್ಟ ಆಗಿದೆ. ಅದನ್ನು ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ಸ್ ಪ್ರೊಡಕ್ಷನಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ನಾಗರತ್ನ ರಮೇಶ್ ಅವ್ರು ನಿರ್ಮಾಣ ಮಾಡುವಂಥ ಸಿನಿಮಾ, ಅವರೆಲ್ಲರೂ ಕಟ್ಟಿರೋಂಥ ಶ್ರಮದಿಂದ ಅವರೆಲ್ಲರೂ ಕಟ್ಟಿರೋಂಥ ಒಂದೇ ಒಂದು ನಾವು ಇದೀವಿ ಮಾಡೋ ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದ್ದೀನಿ. ಸರ್, ಭೂಮಿಕಾ ಒಳ್ಳೆ ರೆಸ್ಪಾನ್ಸ್ ಪಡಿತಾರೆ. ಬೇರೆ ಬೇರೆ ಥಿಯೇಟರ್ ಎಲ್ಲಿದೆ, ನೀವು ಎಲ್ಲೆಲ್ಲಿ ವಿಸಿಟ್ ಮಾಡೋದು? ಮೇಡಮ್, ಇವಾಗ ನನಗೆ ತಿಟ್ಟೂರು ತ್ರಿಮೂರ್ತಿಯಲ್ಲಾಗಿದೆ, ಮತ್ತು ಹಾಗೇನೆ ಕಡೂರು ಅನ್ನಪೂರ್ಣದಲ್ಲಾಗಿದೆ, ಮತ್ತು ಈಗ ಹುಬ್ಳಿಯಲ್ಲೂ ಶೋ ನಾಳೆಯಿಂದ ಈಗ ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶೋ ಇದೆ. ಮತ್ತು ಮಿರಾಜ್ ಇದೆ. ಫುಲ್ ಆಲ್ ಓವರ್ ಕರ್ನಾಟಕ ಇನ್ನೂ ಸ್ವಲ್ಪ ಥಿಯೇಟರ್ಸ್ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಈ ಕಡೆ ಓಕೆ ಸರ್. ಹಾಯ್, ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ವೆರ್ಣೇಕರ್ ಅಂತ. ಆರಿದ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು 4 ರಿಂದ 5 ವರ್ಷದಿಂದ ಒಂದು ಪ್ರಾಜೆಕ್ಟ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಇವ್ರು ಕಂಟಿನ್ಯೂಸ್ಲಿ ಓಡಾಡ್ತಾ ಇರ್ತಾರೆ ನಮ್ಮ ಅಜಯ್ ಅವರು. ಸೊ ಇವತ್ತು ಅವರು ಕನಸೇನಿದೆ ಅದು ನೆನಸಾಗಿದೆ. ಸೊ ಇದೇ ಥರದ ಒಂದಿಷ್ಟು ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಏನು ಮೀಡಿಯಾದವ್ರು ಇದ್ದೀರಾ, ನೀವೆಲ್ಲರೂ ನೀವು ಒಂದು ಡಾಕ್ಯುಮೆಂಟ್ ಕವರ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತೀರಾ, ನಿಮ್ಮ ಹಿಂದೆ ಇರುವಂಥದ್ದು ಒಂದು ಏನು ಚಾಲೆಂಜಸ್ ಏನಿರುತ್ತೆ ಅದೇ ಸಿನಿಮಾ ಸ್ಟೋರಿಯಲ್ಲಿ ಅದರಲ್ಲೇ ಒಂದು ಟಚ್ ಮಾಡಿರೋಂಥ ಸಿನಿಮಾ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಥ್ಯಾಂಕ್ ಯು. ಸೊ ನಾನು ಈ ಸಿನಿಮಾದಲ್ಲಿ ಆರಿದ್ರ ಸಿನಿಮಾದಲ್ಲಿ ಹಾಸ್ಯ ಕಲಾವಿದನಾಗಿ ಮಾಡಿದ್ದೀನಿ. ಸೊ ಇದರಲ್ಲಿ ಸಿನಿಮಾದಲ್ಲಿ ಮೂಢನಂಬಿಕೆ ಅವರು ನಂಬಾರ್ದು, ಮತ್ತು ಒಳ್ಳೆ ಕಾನ್ಸೆಪ್ಟ್ಗಳನ್ನು ವಿಭಿನ್ನ ಕಥೆಯಾಗಿ ಮಾಡಿದ್ದಾರೆ ನಮ್ಮ ಅಜಯ್ ಸೂರ್ಯ ಅವರು. ಸೊ ಎಲ್ಲ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಸಿನಿಮಾ ಬಂದಿದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು, ಕುಟುಂಬ ಸಮೇತ ಫ್ರೆಂಡ್ಸ್ ಆಗಿ ಎಲ್ಲರೂ ಕೂಡ ಬಂದು ಈ ಸಿನಿಮಾ ನೋಡಬೇಕು. ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಸೊ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಇವತ್ತು. ನಾಳೆಯಿಂದ ಇನ್ನೂ ಥಿಯೇಟ್ರ್ಗಳು ಮತ್ತು ಮಾಲ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ನಿಮ್ಮ ಹತ್ತಿರ ನೆಚ್ಚಿನ ಥಿಯೇಟ್ರ್ಗಳಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಅಂದ್ಕೊಂತೀನಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜೇಶು. ನಾನು ಈ ಸಿನಿಮಾದಲ್ಲಿ ಯುವ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲ ಕಲಾ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಈ ಸಿನಿಮಾ ಬಂದು ಚಿತ್ರಮಂದಿರದಲ್ಲೇ ನೋಡಿ. ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡಿ. ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾನು ಬರೋಕ್ಕಾಗಿಲ್ಲ, ಅಜಯ್ ಸೂರ್ಯ ಅವ್ರಿಗೆ ಸಾರಿ. ಹಂಗಾಗಿ ನಾನು ಸೆಕೆಂಡ್ ಹಾಫಿಂದ ಬಂದೆ. ಚೆನ್ನಾಗಿತ್ತು ಮೂವಿ. ಸೆಕೆಂಡ್ ಹಾಫ್ ನೋಡಿದ್ರೂ ಫುಲ್ಲು ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿದೆ. ಹಾರರ್ ಇದೆ, ಥ್ರಿಲ್ಲರ್ ಇದೆ, ಎಲ್ಲ ಇದೆ. ಎಲ್ಲರೂ ಆ್ಯಕ್ಟಿಂಗ್, ಎಲ್ಲರದು ಫಸ್ಟ್ ಮೂವಿ ಇದು. ಎಲ್ಲರದು ಫಸ್ಟ್ ಮೂವಿ, ಆದರೆ ಯಾರ್ದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ. ಆ್ಯಕ್ಟಿಂಗು ಹೇಳೋಕ್ಕಾಗಲ್ಲ, ಅದೊಂದು ಎಮೋಷನ್ನು. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ, ಎಲ್ಲರೂ ಚಿತ್ರಮಂದಿರದಲ್ಲೇ ನೋಡಿ ಅಷ್ಟೇ. ಥ್ಯಾಂಕ್ ಯು. ಸರ್, ಈಗ ಕಾಂತಾರ ಮಧ್ಯದಲ್ಲಿ ಹೇಗೆ ಅನ್ಸುತ್ತೆ ಸರ್? ಚಾಲೆಂಜಿಂಗ್ ಅನ್ಸಲಿಲ್ಲ ಅಂದರೆ ಮೇಡಮ್, ಸಿನಿಮಾ ಮಾಡಿದ್ರೆ ಚಾಲೆಂಜಿಂಗ್ ಆಗಿ
ಅದನ್ನ ತೆರೆ ಮೇಲೆ ತರೋದಕ್ಕೆ ಅದಕ್ಕಿಂತ ಜಾಸ್ತಿ ಚಾಲೆಂಜ್ ಹಾಕ್ಲೇಬೇಕು. ಈಗ ಚೆನ್ನೈಯಲ್ಲೂ ಚಾಲೆಂಜ್ ಮಾಡ್ಕೊಂಡೆ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ. ಈಗ ಸಿನಿಮಾನು ಚಾಲೆಂಜ್ ಮಾಡ್ಬಿಟ್ಟೆ ಸಿನಿಮಾ ಬಿಟ್ಟಿರಂಗ ಆಗಿದೆ. ಬಟ್ ಇಲ್ಲಿ ಯಾರನ್ನ ಚಾಲೆಂಜ್ ಹಾಕಿಲ್ಲ, ಯಾರ ಎದುರುಗಡೆಯಿಂದ ನಾವು ಇದು ಮಾಡಕ್ ಹೋಗ್ತಾ ಇಲ್ಲ. ನಮಗೆ ಸಿಕ್ಕಿರುವಂತ ಸಮಯದಲ್ಲಿ ನಾವು ಸಿನಿಮಾನ ತೆರೆಗೆ ಹಾಕಿದ್ವಿ ಅಷ್ಟೇ. ಡೈರೆಕ್ಷನ್ ಮತ್ತೆ ಆಕ್ಟಿಂಗು ಎರಡೂ ಯಾವ ತರ ತುಂಬಾ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಪ್ರೊಡಕ್ಷನ್ ಪ್ರೊಡಕ್ಷನ್ ನಮ್ದೇನೆ. ತುಂಬಾ ಕಷ್ಟ ಆಯ್ತು. ದುಡ್ಡು ನಾನು ತಂದಿರ್ಲಿಲ್ಲ, ಅದೊಂದು ಸ್ವಲ್ಪ ಈಸಿ ಆಯ್ತು. ನಾವು ಅಪ್ಪ ಅಮ್ಮ ತಗೊಂಡ್ಬಂದ್ರು, ಅದೊಂದು ಈಸಿ ಆಯ್ತು ಅಷ್ಟೇ. ಅದ್ ಬಿಟ್ರೆ ಇನ್ನೆಲ್ಲ ತುಂಬಾ ಕಷ್ಟನೇ ಆಯ್ತು. ಸರ್ ಆರ್ಟಿಸ್ಟ್ಗಳೆಲ್ಲ ಹೇಗೆ ಸರ್ ಸರ್ ಇಲ್ಲ ಮೇಡಮ್, ಅದು ನಾವು ಕೋವಿಡ್ಗಿಂತ ನಾವು ಮುಂಚೆ ನಾನು ಸಿನಿಮಾ ಸ್ಕ್ರಿಪ್ಟಿಂಗ್ ಎಲ್ಲ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲ್ಗಡೆ ಸ್ವಲ್ಪ ಇಲ್ಲ ನಮ್ಗೆ ಒಂಚೂರು ಇಲ್ಲ ಇನ್ನೂ ಸ್ವಲ್ಪ ಟೈಮ್ ತಗೊಂಡಾದ್ಮೇಲೆ ಕೋವಿಡ್ ಇದನ್ನ ಮುಗಿದ ಮೇಲ್ಗಡೆ ನಾವು ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಕಾಸ್ಟಿಂಗ್ ಎಲ್ಲ ಮಾಡ್ಕೊಂಡು ಕಾಸ್ಟಿಂಗ್ ಅಲ್ಲಿ ನವ್ಯ ಅವ್ರು ಹೀರೋಯಿನ್ ಅವರು ಸೆಲೆಕ್ಟ್ ಆದ್ರು. ಇವರು ನಮ್ಮ ಗೋಪಿ ಅವರು ಇದ್ರು. ಇವರು ನಮ್ಗೆ ಇವರ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ರಿಹರ್ಸಲ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ಇದಾದ್ರು. ಯೋಗಿ ಅವರು ನನಗೆ ಎನಿ ಟೈಮ್ ಇದ್ರು. ಬಟ್ ಕಾರ್ತಿಕ್ ಸರ್ ನನ್ನ ಒಂದು ಮ್ಯೂಸಿಕ್ ಸ್ಟುಡಿಯೋಗೆ ಹೋದಾಗ ನನಗೆ ಸರ್ ಸಿಕ್ಕಿದ್ದು. ಸೊ ಆ ಲೈನ್ ಅನ್ನ ಹೇಳಿ ಒಂದು ಸಿನಿಮಾ ಲೈನ್ ಹೇಳಿದಾಗ ಸರ್ ಇಲ್ಲ ಮಾಡೋಣ ಸರ್ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಇವತ್ತಿಗೆ ಸಿನಿಮಾ ಮುಗಿಸ್ಕೊಟ್ಟಿವಿ. ಪ್ಲಾನ್ ಮಾಡಿದ್ರಿ ಮೇಡಮ್ ಬ್ಯಾಂಗ್ಳೂರು, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಕಡೂರು ಪ್ಲಾನ್ ಮಾಡಿದ್ವಿ. ಅಷ್ಟಲ್ಲೇ ಮುಗಿಸಿದ್ವಿ. ಅಂದ್ರೆ ಫುಲ್ ಆಲ್ ಓವರ್ ಸಿನಿಮಾ 70% ನೈಟ್ ಒಂದೇ ಸ್ಪಾಟ್ ಅಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಮುಗಿದಿದೆ. ಸರ್ ಈಗ ಆಲ್ಮೋಸ್ಟ್ ಕಂಟೆಂಟ್ ಇರುವಂತಹ ಸಿನಿಮಾಗಳಿದೆ, ಜನ ಬರ್ತಿದ್ದಾರೆ. ಹೌದು. ಕಂಟೆಂಟ್ ಮುಖ್ಯ ಅಂತ ಈಗ ಪ್ರೆಸೆಂಟ್ ನಡೀತಾರೆ. ಹೌದು. ಸೊ ನೀವ್ ಹೇಗೆ ಕರಿತೀರಾ ಸರ್ ಆಡಿಯನ್ಸ್ ನೆಕ್ಸ್ಟ್? ನಾವು ಖಂಡಿತವಾಗ್ಲೂ ನಾನು ಅವಾಗಲೇ ಹೇಳ್ದಂಗೆ ನಮ್ದ್ರಲ್ಲೂ ಒಂದು ಒಳ್ಳೆ ಕಂಟೆಂಟ್ ಇದೆ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಅಂದ್ರೆ ಸಿನಿಮಾ ಅಂತಾನೆ ನಾನು ಎಲ್ರಿಗೂ ಒಂದು ವಿಷಯನ ಹೇಳಕ್ ಹೋದ್ರೆ ಬಿಡು ಎಲ್ರು ಹೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಮಧ್ಯೆನೂ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ನ ಕೊಟ್ಟಿದ್ದೀನಿ, ಒಂದೊಳ್ಳೆ ಕ್ಯೂರಿಯಸ್ ನ ಇಟ್ಟಿದ್ದೀವಿ ಸಿನಿಮಾದಲ್ಲಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಫ್ಯಾಮಿಲಿ ಬಗ್ಗೆ ಒಂದು ನೀವು ಗಮನ ಹರಿಸ್ಬೇಕು ಅನ್ನೋಂಥದ್ದು ಒಂದು, ಮತ್ತೆ ಮೂಢನಂಬಿಕೆಗಳ ಬಗ್ಗೆ ಯಾರೂ ಮೂಢನಂಬಿಕೆನ ಜಾಸ್ತಿ ನಂಬಕ್ ಹೋಗ್ಬೇಡಿ ಅನ್ನೋಂಥದ್ದನ್ನ ಒಂದು ಕಾನ್ಸೆಪ್ಟ್ ಅನ್ನು ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಹಾಗಾಗಿ ಒಂದೊಳ್ಳೆ ಕಂಟೆಂಟ್ ಇದೆ ಅಂತ ನಾನು ಒಪ್ಕೊಂತೀನಿ. ಸಿನಿಮಾ ನೋಡಿ ಜನಗಳು ಒಪ್ಕೊಂಡು ಹೇಳ್ಬೇಕಷ್ಟೇ. ನಾನು ಎಲ್ರಿಗೂ ನಮಸ್ಕಾರ. ಸೊ ನಾನು ಎಲ್ಲಾ ಮೂವಿಲೂ ರಿವ್ಯೂ ಕೊಡ್ತಾನೆ ಇರ್ತೀನಿ. ಇವತ್ತು ನನಗೊಂದು ಹೆಮ್ಮೆ ಅನಿಸ್ತಿದೆ. ಏನಪ್ಪ ಅಂತಂದ್ರೆ ಎಲ್ಲಾ ಮೂವಿಗೂ ರಿವ್ಯೂ ಕೊಡ್ತಾ ಇರ್ತೀನಿ. ಎಲ್ಲ ನಾ ಮೊದಲು ಡಿ ಬಾಸ್ ಅಭಿಮಾನಿ. ನಾ ಡಿ ಬಾಸ್ ಇಂದ ಹಿಡಿದು ಅಪ್ಪು ಸರ್ ಇಂದ ಹಿಡಿದು ಎಲ್ಲಾ ಮೂವಿಗೂ ರಿವ್ಯೂ ಕೊಡ್ತಾ ಇದ್ದೆ. ಬಟ್ ಇವತ್ತು ನನಗೊಂದು ಹೆಮ್ಮೆ ಆಗ್ತಿದೆ. ಏನಪ್ಪಾ ಅಂದ್ರೆ ನನ್ನ ಸ್ನೇಹಿತ ಇವತ್ತು ಆಸ್ ಎ ಹೀರೋ ಆಗಿ, ಆಸ್ ಎ ಪ್ರೊಡ್ಯೂಸರ್ ಆಗಿ, ಆಕ್ಚುಲಿ ನಿರ್ದೇಶಕನಾಗಿ ಇವತ್ತು ನನ್ನ ಮುಂದೆ ನಿಂತ್ಕೊಂಡು ಒಂದು ಮೂವಿ ರಿಲೀಸ್ ಮಾಡೋದಿದೆಯಲ್ಲ, ಅದು ಗ್ರೇಟು. ಸಕ್ಸಸ್ ಫೇಲ್ಯೂರ್ ಅದು ಸೆಕೆಂಡ್ರಿ. ಬಟ್ ಒಂದು ಮೂವಿನ ತಗೊಂಡ್ ಬಂದು ಸೆನ್ಸರ್ ಇಂದ ಹಿಡಿದು ಇವತ್ತಿಗೂ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು. ತುಂಬಾನೇ ವಿಘ್ನಗಳಾದವು. ಬಟ್ ಅದೆಲ್ಲ ದಾಟಿ ಇವತ್ತು ಒಂದು ಥಿಯೇಟ್ರಿಗೆ ಬಂದು ಆ ರಿಸಲ್ಟ್ ಕೊಡೋದಿದೆಯಲ್ಲ, ಅದು ಇಂಪಾರ್ಟೆಂಟು. ನಾನು ತುಂಬಾ ಹೆಮ್ಮೆ ಪಡ್ತೀನಿ ಅಜಯ್. ತುಂಬಾನೇ ಖುಷಿ ಇದೆ. ತುಂಬಾ ಚೆನ್ನಾಗಿದೆ ಮೂವಿ, ಒಳ್ಳೆ ಕಂಟೆಂಟ್ ಮೂವಿ. ಎಲ್ಲಾ ಪ್ರತಿಯೊಬ್ರು ಬರಬೇಕು. ಪರಭಾಷೆ ಮೂವಿನ ಯಾಕೆ ಬೆಳೆಸ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿರೋ ಒಂದು ಒಳ್ಳೆ ಕಂಟೆಂಟ್ ನ ಒಂದು ಎಲ್ಲಾ ಫ್ಯಾಮಿಲಿ ಸಮೇತ ಕೂತ್ ನೋಡಿ ನವ್ಯವ್ರಿಗೆ ತುಂಬಾ ಚೆನ್ನಾಗಿ ಮಾಡಿರೋ, ತುಂಬಾನೇ ಇಷ್ಟ ಆಯ್ತು. ಎಲ್ರೂ ಕೋ ಆರ್ಟಿಸ್ಟ್ಗೂ ಎಲ್ಲ ಒಳ್ಳೇದಾಗ್ಲಿ. ಯಾಕೆ ಅಂದ್ರೆ ಇವ್ರದೇ ಒಂದು ನಾಗರತ್ನ ಇವ್ರದೇ ಒಂದು ಅಜಯ್ ಸೂರ್ಯ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಇಂದ ಒಂದು ಮೂವಿ ಮಾಡಿದ್ದಾರೆ. ತುಂಬಾನೇ ಒಳ್ಳೇದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು. ಯಾರು ಕನ್ನಡಿಗರಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಓಕೆನಾ? ಇನ್ನಷ್ಟು ಒಳ್ಳೊಳ್ಳೆ ಮೂವಿ ಕೊಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಂದೆರಡು ಮಾತಾ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಹರಸಿ ಅಂತ ಕೇಳ್ತೀನಿ. ಓಕೆ ಸರ್.